ಹೆಂಗಿದೆ ನನ್ನ ಡ್ರೆಸ್ಸು? ಹೌದು, ನಮಗೆ ಕುಂಬಾರಿಕೆ ಬಂದಿದೆ, ಅದಕ್ಕೆ ತಕ್ಕ ಹಾಗೆ ನಾವು ರೆಡಿ ಆಗಬೇಕು. ನೀನು ಪಂಚೆನೂ ಉಟ್ಕೊಂಡಿದ್ಯಾ, ಕರೆಕ್ಟ್ ಆಗಿದೆ. ನಾನು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡ್ಬಿಟ್ಟು ಕುಂಬಾರಿಕೆ ಹೆಂಗೆ ಮಾಡೋಕ್ಕಾಗತ್ತೆ? ಅದಕ್ಕೆ ಕಚ್ಚೆ ಉಟ್ಕೊಂಡು ಈ ಕ್ರೋಶೆ ಹೂವು ಮುಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಕುಂಬಾರಿಕೆ ಮಾಡೋಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆ ಮಣ್ಣು ಮುಟ್ಟಕ್ಕೆ, ಆಮೇಲೆ ಆ ಪಾಟ್ರಿ ಮಾಡೋಕ್ಕೆ, ಆ ಮಣ್ಣಿನ ವಾಸನೆ ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾ ಇದೆ. ಅದು ಯಾವ ಮಟ್ಟಕ್ಕೆ ನಾನು ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಇವಾಗ ಊರೊಳಗೆ ಎಂಟರಾಗಿ ನೋಡೋಣ ಅಲ್ಲ. ಮುದ್ದು, ಇಲ್ಲಿ ಎಷ್ಟೊಂದು ಮಡಿಕೆ ಇದೆ, ಇಲ್ಲಿ ಕೇಳಿ ನೋಡೋಣ. ಎಸ್, ಬಾ ಅಣ್ಣ. ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ಮಡಿಕೆಗಳು ನೋಡಿದ್ವಿ, ನೀವು ಕುಂಬಾರಿಕೆ ಮಾಡ್ತೀರಾ? ಹೇಳ್ಕೊಡ್ತೀರಾ ನಮಗೆ? ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬರೋದಾ ಒಳಗೆ? ಹಳ್ಳಿಗೆ ಬಂದ್ಮೇಲೆ ನಾವು ಓಂಕಾರಪ್ಪನವರ ಒಂದು ಇದಕ್ಕೆ ಬಂದು ಕೇಳ್ಕೊಂಡ್ವಿ. ಸರ್ ನಮ್ಗೆ ಹೇಳ್ಕೊಡ್ತೀರಾ, ಇಲ್ಲಿ ನೀವು ಮಾಡ್ತಾ ಇದ್ದೀರಾ ಕೇಳಿದ್ವಿ, ಬನ್ನಿ ಅಂತ ನಮ್ಮನ್ನ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ಕೊಂಡು. ಆಮೇಲೆ ಇವರು ತಲೆತಲಾಂತರದಿಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್? ನಮ್ಮ ಫ್ಯಾಮಿಲಿ ಬಿಸ್ನೆಸ್. ಇದು ನಾವು ಆದಿ ಕಾಲದಿಂದನೂ ಮಾಡ್ಕೊಂಡ್ ಬಂದಿರೋಂತ ಬಿಸ್ನೆಸ್ ಇದು. ಎಷ್ಟು ವರ್ಷದಿಂದ? ಸುಮಾರು ಅಜ್ಜ ಮುತ್ತಜ್ಜನ್ ಕಾಲದಿಂದನೂ ಮಾಡ್ಕೊಂಡ್ ಬಂದಿದ್ದೀವಿ. ಯಾಕಂದ್ರೆ ಯಾರು ಮಾಡಾರಿಲ್ಲ ಸರ್, ಹಂಗಾಗಿ ನಾವೇ ಮಾಡ್ತಾ ಇದೀವಿ. ಊರಲ್ಲಿ ಇವಾಗ ನೀವು ಒಬ್ಬರೇ ಮಾಡ್ತಾ ಇರಲ್ಲ? ಒಂದು 70 ಮನೆ ಇದೆ ಮೇಡಮ್. ಇಲ್ಲಿ 70 ಮನೆ ಒಂದು 10 ಮನೆ ಮಾಡ್ತಾರೆ. ಈಗ ನೋಡಿದ್ರೆ ನೀವು ಕಲಿಯಕ್ ಬಂದಿರೋದು ನಮಗೆ ತುಂಬಾ ಖುಷಿ ಆಯ್ತು. ಸುಹಾಸ್ ಅಂತ. ಒಳ್ಳೇದಾಗ್ಲಿ, ಕಲೀರಿ. ನಾನು ಶ್ರೀಮತಿ ನಯನ. ಹೆಂಗೆ ಇದು ಕಪ್ ಹೆಂಗ್ ಮಾಡ್ತೀರಾ ನೀವು ಇದನ್ನ? ಇದು ವೀಲಲ್ಲಿ ಮಾಡೋದು. ಹೇಳ್ಕೊಡ್ತೀನಿ ನಿಮಗೆ, ನಿಮ್ಮ ಹತ್ರನೇ ಮಾಡಿಸ್ತೀನಿ ನೋಡ್ರಿ. ಓಕೆ, ಡನ್ ಮಾಡೋಣ ಬನ್ನಿ. ಎಸ್. ಫಾಸ್ಟ್ ಫಾಸ್ಟ್. ವೆರಿ ಗುಡ್. ಸುಮ್ಮನೆ ತುಳಿಯೋದಲ್ಲ. ಓಕೆ ಮೇಡಮ್, ಹಾಗೆ ಮಾಡಿ. ಚಪಾತಿ ನೀನ್ ನಾದಲ್ವಲ್ಲ? ನಾನೇ ನಾದದು. ಇದೆಲ್ಲ ಪ್ರತಿಯೊಂದು ಹೆಜ್ಜೆನು, ಪ್ರತಿಯೊಂದು ಪ್ರಾಸೆಸ್, ಮಣ್ಣನ್ನ ತೆಗೆದು ಕೆಳಗೆ ಹಾಕೋದಿರ್ಬೋದು, ಮತ್ತೆ ಬಂದು ಅದನ್ನ ಈ ಒಂದು ವೀಲ್ ಮೇಲೆ ಹಾಕಿ ಮತ್ತೆ ಹದ ಮಾಡಿ ಅದನ್ನ ತಿರುಗಿಸಿ, ಅದನ್ನ ಮಾಡ್ತಾ ಮಾಡ್ತಾ ಅದು ಸ್ಲೋ ಆಗ್ಬಿಡುತ್ತೆ. ಅದನ್ನ ಮತ್ತೆ ಒಟ್ಟು ತೆಗೆದು ಅದನ್ನ ತಿರುಗಿಸ್ಬೇಕು. ಓಕೆ ಮೇಡಮ್, ಹೇಳಿರಿ ಜೋರಾಗಿ ಹೇಳಿರಿ ಸ್ವಲ್ಪ. ಎರಡು ಕೈ ಫ್ರೆಶ್ ಆಗಬೇಕು, ಹಾಗೆ ಒತ್ತಬೇಕು. ಇಷ್ಟೇ ಸ್ಟ್ರೆಂತ್ ಇರೋದು ಸರ್? ಏನಾಗಲ್ಲ, ಬಂದು ಸಾಕು. ಫಸ್ಟ್ ನೀರು ಹಾಕೋಬೇಕು. ನೀರು ಹಾಕೊಂಡು ಹೋದ್ರೆ ಕಿತ್ಕೊಂಡು ಒಟ್ಟಿಗೆ ಪ್ರೆಸ್ ಮಾಡಿ. ಸುಹಾಸ್, ಏನ್ ಚಂದನೇ ಹುಡುಗ, ಎಷ್ಟು ಚಂದ ಮಾಡ್ತಾ ತಿರುಗ್ಸದ ವೀಲು. ಹೇಳಿರಿ ಮೇಡಮ್. ಬೆಂಗಳೂರಲ್ಲಿ ಕಾಸು ಕೊಟ್ಟು ಫೇಶಿಯಲ್ ಮಾಡಿಸ್ಕೊತಿಲ್ಲ, ತಗೋ. ಕಾಸು ಕೊಟ್ಟು ಯಾಕೆ ಫೇಶಿಯಲ್ ಮಾಡಿಸ್ಕೊತೀಯ? ನ್ಯಾಚುರಲ್ ಫೇಶಿಯಲ್ ಇದು ಸರ್. ದೇವರಾಣೆ, ಅದು ಹ್ಯಾಂಡು ಬ್ರೈನು ಸಿಂಕ್ ಆಗ್ತಾ ಇಲ್ಲ. ನೀವೇ ತಿರುಗಿಸ್ಬಿಡಿ. ಬಟ್ಲು ಮಾಡ್ತಾರೆ ನಮ್ಮ ಯಜಮಾನ್ರು, ನಾನು ನೀರು ಹಾಕ್ತೀನಿ. ಇಷ್ಟೇ, ಈಸಿ ಇದೆ. ಮಾಡ್ರಿ ಬಟ್ಲು. ಈಸಿ ಅಂತ ಹಂಗೆ ಮಾಡ್ಬಿಟ್ರಾ? ಸರ್.
ಪರವಾಗಿಲ್ವಾ? ಪರವಾಗಿಲ್ಲ, ಸೂಪರ್, ಚೆನ್ನಾಗಿ ಕಲ್ತಿದ್ದೀರಾ. ಇದನ್ನ ಮದುವೆಗೆ ಹಾಲು ತುಪ್ಪ ಬಿಡಕ್ಕೆ ಅಂತ ಬಳಸ್ತಾರೆ. ಹೌದು ಹೌದು ಹೌದು, ಇಲ್ಲೊಂದು ಹೋಲ್ ಹಾಕ್ಬಿಟ್ಟು ಇದನ್ನ ಮಾಡ್ಕೊಡ್ತೀನಿ. ಹೇಗೆ ಅನಿಸ್ತು ಸರ್ ಇದು? ತುಂಬಾ ಚೆನ್ನಾಗಿ ಅನಿಸ್ತು. ಮಾಡಿರಲ್ಲ, ಮಣ್ಣು ಹದ ಮಾಡಿದ್ದು ತುಂಬಾ ಅಂದ್ರೆ ತುಂಬಾ ಒಂದ್ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳುವಂತ ಒಂದು ಅನುಭವ ಸರ್ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಮ್ಗೆ ಈ ತರದ್ದೆಲ್ಲ ಸ್ಕಿಲ್ಸ್ ಇಲ್ವಲ್ಲ ಅಂತ ನಮ್ಮೇಲೆ ನಮ್ಗೆ ಬೇಜಾರಾಗತ್ತೆ. ಏನೋ ಸುಮ್ನೆ ಸಿಟಿಲ್ ಬೆಳೆದ್ ಬಿಡ್ತೀವಿ, ಏನು ಕಲಿಯಲ್ಲ, ಈ ತರ ಸ್ಕಿಲ್ಸ್ ಯಾವ್ದು ಇರಲ್ಲ. ಪರಿಸರಕ್ಕೆ ಹತ್ರ ಇರೋಂಥದ್ದು ಇದೆಲ್ಲ ನಮ್ಗೆ ಯಾವ್ದು ಬರೋದೇ ಇಲ್ಲ. ಸೊ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಇವತ್ತು ನೀವು ಮಾಡಿಸ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೋ ಕಷ್ಟ ಬಿದ್ದು ಏನೋ ಮಾಡಿ ಒಂದು ಚಿಕ್ಕ ಮಡಕೆ ನಾವು ಮಾಡಿದ್ವಿ. ಆ ಶೇಪ್ ನ ಬಿಸಿಲಲ್ಲಿಟ್ಟು 5 ದಿನ 6 ದಿನ ಅದನ್ನ ಒಣಗಿಸ್ಬೇಕಂತೆ. ಆ 5 ದಿನ 6 ದಿನ ಬಿಸಿಲು ಇರ್ಬೇಕು. ಮತ್ತೆ ಅದನ್ನ ತಗೊಂಡೋಗಿ ಒಂದು ದೊಡ್ಡ ಒಲೆ ರೀತಿ ಮಾಡ್ಕೊಂಡಿದ್ದಾರೆ. ಅದನ್ನ ಜೋಡಿಸಿ ಇವರು ಬೆಂಕಿ ಹೊಡ್ಬೇಕು. ಬನ್ನಿ, ನಾನಿವಾಗ ಮಡಿಕೆನಲ್ಲೇನೆ ನಿಮಗೆ ಅಡುಗೆ ಮಾಡ್ಕೊಡ್ತೀನಿ. ಇವತ್ತು ನಾನು ಮಾಡೋ ಅಡುಗೆ ರುಚಿ ನೋಡಿ. ನೋಡಿ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನೀವು ಹೇಳ್ಕೊಟ್ಟಿದ್ದು. ಅಡ್ಡಿಲ್ಲ ನೋಡಿ ಎಷ್ಟು ಹತ್ಕೋತಾಗ್ಲೇ. ಮೇಡಮ್ ಇವಾಗ ಇಡ್ಲಿ ಹೆಸರು ಮಾಡೋದಾ? ಹೌದು, ಮುದ್ದೆ ಮಾಡೋದು. ಮೇಡಮ್ 3 ಜನಕ್ಕೆ ಅಷ್ಟೊಂದು ಮುದ್ದೆ ಮಾಡ್ಬೋದಾ? 3 ಜನಕ್ಕೆ ಆಗುತ್ತೆ ಸರಿ. ನಾನು ನೀವು ಇವರು ತಿನ್ಬಿಡೋಣ. ಆಯ್ತು, ಸಾಂಬಾರ್ ರೆಡಿ ಇದೆಯಲ್ಲ, ಇನ್ನೇನು ಈಗ ಮಾಡಿದ್ರೆ. ಅಯ್ಯೋ, ಇರೋದನ್ನೇ ಹೇಳ್ತೀನಿ. ನಾನು ಸ್ಟೀಲ್ ಪಾತ್ರೆಯಲ್ಲಿ ಮುದ್ದೆ ಮಾಡ್ತೀನಿ. ಅದು ಕೆಳಗಡೆ ತಳ ಹತ್ಬಿಡುತ್ತಲ್ಲ, ಹೆಂಗೆ ಮಾಡಿದ್ರು ತಳ ಹತ್ತತ್ತಾ. ಅದನ್ನ ನೆನೆಸ್ಬಿಟ್ಟು 2 ದಿನ ನೆನೆಸ್ಬಿಟ್ಟು ಆಮೇಲೆ ಅದನ್ನ ಗೋರಿ 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 ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಆ ಪಾತ್ರೆ ತೊಳೆಯೋದು. ಹಂಗಲ್ಲ, ಸಂಜೆನೆ ಹತ್ರ ತೊಳೆದಿಟ್ಬಿಡ್ಬೋದು. ಅದಕ್ಕೆ ಇದು ಮಡಕೆನೆ ಶ್ರೇಷ್ಠ ಅಂತ ಶ್ರೇಷ್ಠ. ಅದೇ ತೆಗಿಬೋದಾ? ಆಗಿದೆ ಅನ್ಸುತ್ತಲ್ಲ, ತೆಗೆದ್ಬಿಡಿ. ಸ್ವಲ್ಪ ಭಯ ನನಗೆ ಅದಕ್ಕೆ. ನಾನು ಇಷ್ಟೇ ಮುದ್ದೆ ತಿನ್ನೋದು, ನುಂಗಕ್ ಬರಲ್ವಲ್ಲ ಕರೆಕ್ಟಾಗಿ. ಮೇಡಮ್ ಈ ಥರ ಎಂದು ಕೈಯಲ್ಲಿ ಕೆಳಗೆ ಬಾಯಲ್ಲಿ ನೀರು ಬರ್ತದೆ. ನುಗ್ಗೆ ಸೊಪ್ಪು ನಮ್ದು ಬ್ರ್ಯಾಂಡ್. ಆಹಾ, ಹೌದು. ಕುರಿಯವರೇ ಕೇಳಿಸ್ಕೊಳ್ಳಿ, ನುಗ್ಗೆ ಸೊಪ್ಪಿಂದು ಪಲ್ಯ, ನುಗ್ಗೆ ಸೊಪ್ಪಿನ ಬಸ್ಸಾರು. ಹಿಂಗೆ ನೋಡಿ ಇಲ್ಲಿ ನಮ್ಮ ಫೇವ್ರೆಟ್. ನಿಮಗೂ ಇಷ್ಟ, ನಮಗೆ ಗೊತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಹೇಗ್ ಮಾಡೋದು ಅಂತ. ಮಡಿಕೆನಲ್ಲಿ ಅಡಿಗೆ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಎಲ್ಲ ಹೋಗ್ಬಿಡುತ್ತೆ.